ತರಗತಿಗೆ ಸ್ವಾಗತ. ತರಗತಿ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ತರಗತಿಗಳನ್ನು ವೀಕ್ಷಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗ್ತೀನಿ. ಇವತ್ತಿನ ತರಗತಿಯೊಳಗೆ ಅವ್ಯಯಗಳ ಬಗ್ಗೆ ಸಂಪೂರ್ಣವಾಗಿ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಇದು 10ನೇ ತರಗತಿ ಸಂಪೂರ್ಣ ಕನ್ನಡ ವ್ಯಾಕರಣದ 8ನೇ ತರಗತಿ ಆಗಿರೋದನ್ನು ವಿಶೇಷವಾಗಿ ಗಮನಿಸ್ತಾ ಹೋಗ್ಬೇಕು. ಇದು ಇವತ್ತಿನ ತರಗತಿಯೊಳಗೆ ಅವ್ಯಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ನೇರವಾಗಿ ಅವ್ಯಯಗಳು ಅಂದರೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಅವ್ಯಯಗಳು ಅಂದರೆ ಏನಪ್ಪ ಅಂದರೆ ನಾಮಪದ ಕ್ರಿಯಾಪದಗಳಂತೆ ಅಂದ್ರೆ ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ ಏಕರೂಪವಾಗಿರುವಂಥ ಪದಗಳನ್ನು ಅವ್ಯಯಗಳು ಅಂತಂದು ಕರಿತಾ ಹೋಗ್ತೀವಿ. ಅಂದರೆ ಒಟ್ಟಾರೆ ಏನಪ್ಪ ಅಂದರೆ ಲಿಂಗ ವಚನ ಜೊತೆಗೆ ಏನು ವಿಭಕ್ತಿಗಳಿಂದ ಯಾವುದೇ ರೀತಿಯ ಒಂದು ವ್ಯತ್ಯಾಸವನ್ನು ಹೊಂದಂಗಲ್ಲ. ಹಾಗೆ ಯಾವುದೇ ರೀತಿಯ ಒಂದು ವ್ಯತ್ಯಾಸವನ್ನು ಹೊಂದದೇ ಇರುವಂಥ ಪದಗಳನ್ನು ಏನಂತ ಕರಿತವಪ್ಪ ಅಂದ್ರೆ ಅವ್ಯಯಗಳು. ಅಂದ್ರೆ ನಾಮಪದ ಮತ್ತು ಕ್ರಿಯಾಪದಗಳಂತ ಏನು ಮಾಡ್ತಾ ಹೋಗ್ಕೋಪ್ಪ ಅಂದ್ರೆ ಲಿಂಗ ವಚನ ವಿಭಕ್ತಿ ಪ್ರತ್ಯಯಗಳು ಯಾವುದೇ ರೀತಿಯ ಒಂದು ವ್ಯತ್ಯಾಸವನ್ನು ಹೊಂದದೆ ಇರುವಂಥ ಪದಗಳನ್ನು ಏನಂತ ಕರಿತವಪ್ಪ ಅಂದ್ರೆ ಅವ್ಯಯಗಳು ಅಂತಂದು ಕರಿತಾ ಹೋಗ್ತೀವಿ. ಈ ಅವ್ಯಯದೊಳಗೆ ಅಲ್ಲಿ ಕೂಡ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಏನು ನೋಡ್ತಾ ಹೋಗ್ತೀವಿ? ಸಾಮಾನ್ಯ ಅವ್ಯಯ ಜೊತೆಗೆ ಅನುಕರಣ ಅವ್ಯಯ ಜೊತೆಗೆ ಭಾವಸೂಚಕ ಅವ್ಯಯ, ಸಂಬಂಧಾರ್ಥಕ ಅವ್ಯಯ, ಕೃದಾಂತ ಅವ್ಯಯ, ತದ್ಧಿತಾಂತ ಅವ್ಯಯ, ಅವಧಾರಣ ಅರ್ಥ ಅವ್ಯಯ ಹೀಗಾಗಿ ಈ ರೀತಿಯ ಒಂದು ವರ್ಗೀಕರಣವನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲೊಂದು ಕೆಲವೊಂದು ಅವ್ಯಯಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಮೊದಲನೇದಾಗಿ ಸಾಮಾನ್ಯಾರ್ಥಕ ಅವ್ಯಯ ಏನಂತ ಕರಿತೀವಿ? ಸಾಮಾನ್ಯಾರ್ಥಕ ಅವ್ಯಯ ಅಥವಾ ಸಾಮಾನ್ಯ ಅವ್ಯಯ ಅಂತಂದು ಕರಿತಾ ಹೋಗ್ತೀವಿ. ಹಾಗಾದ್ರೆ ಸಾಮಾನ್ಯ ಅವ್ಯಯ ಅಂದರೆ ನೋಡೋದಾದ್ರೆ ಯಾವುದಾದರೊಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳೇ ಸಾಮಾನ್ಯ ಅವ್ಯಯ. ಅಂದ್ರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದಿರುವಂಥ ರೀತಿಯನ್ನು ಹೇಳೋದು. ಅಂದ್ರೆ ಯಾವುದೇ ಒಂದು ಕ್ರಿಯೆ ಆಗಿರ್ತೈತಲ್ಲ, ಆ್ಯಕ್ಷನ್, ಯಾವುದಾದ್ರೂ ಒಂದು ಕ್ರಿಯೆ ನಡೆದ ಒಂದು ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಾಮಾನ್ಯ ಅವ್ಯಯ ಅಂತಂದು ಹೇಳ್ತಾ ಹೋಗ್ತೀವಿ. ಅಂದರೆ ಕ್ರಿಯೆ ನಡೆದಿರ್ತೈತಿ ಅಂದರೆ ಯಾವ ರೀತಿ? ಬೇಗನೆ, ಮೆಲ್ಲಗೆ, ಸೊಗಸಾಗಿ ಮತ್ತು ಸುಮ್ಮನೆ, ತಟ್ಟನೆ, ತರುವಾಯ, ಮನೆ ಟೇಟಿ ಒಳಗೆ ಕೇಳಿದ್ರು, ಹಾಗೆ, ಅಂತೂ, ಬೇರೆ, ಬಳಿಕ, ಕೂಡೆ, ಚೆನ್ನಾಗಿ ಈ ರೀತಿಯ ಒಂದು ಪದಗಳು ಏನಪ್ಪ ಅಂದ್ರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥದ್ದನ್ನು ಅವ್ಯಯಗಳಾಗಿರ್ತವೆ. ಅಂದರೆ ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳಾಗಿರ್ತವೆ. ಇವುಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಸಾಮಾನ್ಯ ಅರ್ಥಕ ಅವ್ಯಯ. ಅಂದರೆ ಯಾವುದಾದ್ರೂ ಒಂದು ಕ್ರಿಯೆ ನಡೆದ ರೀತಿಯನ್ನು ಹೇಳುವಂಥ ಅವ್ಯಯಗಳನ್ನು ಸಾಮಾನ್ಯ ಅರ್ಥಕ ಅವ್ಯಯ ಅಂತಂದು ಹೇಳ್ತಾ ಹೋಗ್ತೀವಿ. ಮತ್ತೆ ಮುಂದುವರೆದು ನೋಡ್ತಾ ಹೋಗ್ತೇವೆ ಅನುಕರಣ ವ್ಯಯಗಳು ಅಂತ ನೋಡ್ತಾ ಹೋಗ್ತೀವಿ. ಅನುಕರಣ ವ್ಯಯ ಅಂದರೆ ಏನಪ್ಪ ಅಂದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ತಾನು ಕಿವಿಯಿಂದ ಕೇಳಿದಂತೆ ಅನುಕರಣೆ ಮಾಡಿ ಹೇಳುವಂಥ ಪದಗಳನ್ನು ಅನುಕರಣ ವ್ಯಯ ಅಂತಂದು ಹೇಳ್ತಾ ಹೋಗ್ತಾರೆ. ಹೆಂಗಪ್ಪ ಅಂದ್ರೆ ನೀವು ಜೋಗ ಜಲಪಾತಕ್ಕೆ ಹೋಗಿರ್ತೀರಿ, ನೀರು ಹೆಂಗೆ ಗುಳು ಇದು ತಪ್ಪನ ಬೆಳಕದಿತ್ತು, ನೀರು ಹಂಗೆ ಸೊರಳ ಜುಳು ಜುಳು ಅನ್ಕೊಂತ ಹೊಂಟಿತ್ತು, ಕರೆಂಟ್ ಶಕ್ತಿಯಾಗ ಮೈ ಎಲ್ಲ ನಡ್ಕಕತ್ತಿತ್ತು, ದಡ ಹಂಗೆ ರೊಕ್ಕ ಹೆಂಗೆ ಚೆನ್ನ ಇಂಥ ಪದಗಳು ಏನಪ್ಪ ಅಂದ್ರೆ ಧ್ವನಿ ವಿಶೇಷಣಗಳು. ಯಾವ ರೀತಿ? ಧ್ವನಿಯ ಒಂದು ವಿಶೇಷಣಗಳಿಂದ ಕೂಡುವಂಥ ಪದಗಳೇನಂತ ಅಂದರೆ ಯಾವುದೇ ರೀತಿಯ ಒಂದು ಅರ್ಥ ಇರಂಗಿಲ್ಲ. ನಿರ್ದಿಷ್ಟವಾದ ಅರ್ಥವಿಲ್ಲದಂಥ ಪದಗಳು ಯಾವಪ್ಪ ಅಂದ್ರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷ ಧ್ವನಿಗಳು ಅಂದ್ರೆ ಧ್ವನಿಯ ಮೂಲಕ அந்த ಕಿವಿಯಿಂದ ಕೇಳಿದಂಥ ಅನುಕರಣೆ ಮಾಡುವಂಥ ಪದಗಳು. ಅಂದರೆ ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣಗಳನ್ನು ಎಂತ ಕರಿತವಪ್ಪ ಅಂದ್ರೆ ಅನುಕರಣವ್ಯಯ. ಅಂದರೆ ನೋಡ್ತಾ ಹೋಗ್ರಿ, ಚಟ ಇದು ಒಂದು ರೀತಿಯ ಧ್ವನಿ, ಕರ ಚುರು ಅಂದರೆ ಇರ್ಬೇಕಾಡ್ದಾಗ ಏನಕ್ಕೈತಿ ಚುರು ಅದಕ್ಕೆ ಅರ್ಥ ಇರಂಗಿಲ್ಲ. ನಿರ್ದಿಷ್ಟ ಅರ್ಥ ಏನು ಯಾವ ರೀತಿ? ಚುರು ಧ್ವನಿಯ ಒಂದು ವಿಶೇಷಣೆ ಅರ್ಥ. ದಗ ರುಯ್ಯನೆ, ಸುಯ್ಯನೆ, ಗುಳು ದಡ ಅಂದರೆ ಇಂಥ ಪದಗಳು ಯಾವ ಒಂದು ಅವ್ಯಯಗಳಂತ ಕರಿತಾವಪ್ಪ ಅಂದ್ರೆ ಅನುಕರಣ ಅವ್ಯಯಗಳು ಅಂತ ಕರಿತಾ ಹೋಗ್ತೀವಿ. ನಿರ್ದಿಷ್ಟ ಅರ್ಥವಿಲ್ಲದ ಧ್ವನಿ ವಿಶೇಷಣೆಗಳಾಗಿರುವಂಥ ಪದಗಳನ್ನು ಅನುಕರಣವ್ಯಯ ಅಂತಂದು ಹೇಳ್ತಾ ಹೋಗ್ತೀವಿ. ಜೊತೆಗೆ ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಭಾವಸೂಚಕ ಅವ್ಯಯಗಳು. ಅಂದ್ರೆ ಭಾವಸೂಚಕ ಅವ್ಯಯ ಅಂದ್ರೆ ಏನಪ್ಪ ಅಂದ್ರೆ ಮನಸ್ಸಿನಲ್ಲಿ ಉಂಟಾಗುವಂಥ ಕೋಪ, ಹರ್ಷ, ದುಃಖ, ಮೆಚ್ಚುಗೆ, ಆಕ್ಷೇಪ,
ತಿರಸ್ಕಾರ ಇನ್ನು ಮುಂತಾದಂಥ ಭಾವಗಳನ್ನು ವ್ಯಕ್ತಪಡಿಸುವಾಗ ಅರ್ಥವಿಲ್ಲದ ಒಂದು ಕೆಲವು ಪದಗಳನ್ನು ಬಳಸ್ತಾ ಹೋಗ್ತೀವಿ. ಅಂಥ ಪದಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಭಾವಸೂಚಕ ಅವ್ಯಯಗಳು ಅಂತ ಕರಿತಾವೆ. ಯಾವ ರೀತಿಯಪ್ಪ ಅಂದ್ರೆ ಆಹಾ, ಬಳಿರೇ, ಅಯ್ಯೋ, ಓಹೋ, ಓ, ಆಹಾ ಅಂತ ಇಂಥ ಪದಗಳನ್ನು ಬಳಕೆ ಮಾಡ್ತವೆ. ಯಾವಾಗ ಭಾವಸೂಚಕ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದೊಳಗೆ ಈ ಒಂದು ಅವ್ಯಯಗಳನ್ನು ಬಳಕೆ ಮಾಡ್ತವೆ. ಇವು ಯಾವುದೇ ಒಂದು ನಿರ್ದಿಷ್ಟವಾದಂಥ ಅರ್ಥಗಳನ್ನು ನೋಡೋಂಗಿಲ್ಲ. ಯಾವ ರೀತಿ ಭಾವಸೂಚಕ ಅಂದರೆ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದೊಳಗೆ ಈ ಒಂದು ಅವ್ಯಯಗಳನ್ನು ಬಳಕೆ ಮಾಡ್ತಾವೆ. ಇವುಗಳನ್ನು ಭಾವಸೂಚಕ ಅವ್ಯಯಗಳು ಅಂತಂದು ಕರಿತಾ ಹೋಗ್ತೀವಿ. ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಕ್ರಿಯಾರ್ಥಕ ಅವ್ಯಯಗಳು. ಕ್ರಿಯಾರ್ಥಕ ಅವ್ಯಯಗಳು ಅಂದರೆ ಏನಪ್ಪ ಅಂದ್ರೆ ಕ್ರಿಯಾಪದದ ಒಂದು ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಒಂದು ಅವ್ಯಯಗಳನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತಾ ಹೋಗ್ತೀವಿ. ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿ ಇರ್ತಾ ಹೋಗ್ತೈತಿ. ಅಂದರೆ ಕ್ರಿಯಾಪದದ ಸ್ಥಾನದಲ್ಲಿದ್ದು ಆ ವಾಕ್ಯದ ಒಂದು ಅರ್ಥವನ್ನು ಪೂರ್ಣಗೊಳಿಸುವಂಥ ಅವ್ಯಯವನ್ನು ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರಿತಾ ಹೋಗ್ತೀವಿ. ಉದಾಹರಣೆ ನೋಡ್ತಾ ಹೋಗ್ತೀವಿ. ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು ಇಂಥ ಒಂದು ಪದಗಳು ಕ್ರಿಯಾಪದ ಸ್ಥಾನದಲ್ಲಿರ್ತೈತಿ. ಸಾಕು ಅಂದರೆ ಅದು ಪೂರ್ಣಗೊಳಿಸುವಂಥ ಅರ್ಥವನ್ನು ನೀಡ್ತಾ ಹೋಗ್ತೀವಿ. ಹೌದು, ಅದು ಪೂರ್ಣಗೊಳಿಸುವಂಥ ಪೂರ್ಣಗೊಳಿಸುವಂಥ ಅರ್ಥವನ್ನು ನೀಡ್ತಾ ಹೋಗ್ತೈತಿ. ಈ ರೀತಿಯ ಒಂದು ಕ್ರಿಯಾಪದದ ಒಂದು ಸ್ಥಾನದಲ್ಲಿದ್ದು ವಾಕ್ಯದ ಒಂದು ಅರ್ಥವನ್ನು ಪೂರ್ಣಗೊಳಿಸುವಂಥ ಅವ್ಯಯಗಳನ್ನು ಏನಂತ ಕರಿತಾವಪ್ಪ ಅಂದ್ರೆ ಕ್ರಿಯಾರ್ಥಕ ಅವ್ಯಯ. ಹೆಸರಲ್ಲೇ ಐತಿ ಕ್ರಿಯಾರ್ಥಕ ಅವ್ಯಯ ಅಂದರೆ ಏನಪ್ಪ ಕ್ರಿಯಾಪದದ ಸ್ಥಾನದಲ್ಲಿ ಇರ್ತಾ ಹೋಗ್ತೈತಿ. ಜೊತೆಗೆ ಪೂರ್ಣಗೊಳಿಸುವಂಥ ಪದವನ್ನು ಕೂಡ ಆಗಿರೋದನ್ನು ನೋಡ್ತಾ ಹೋಗ್ತೀವಿ. ಜೊತೆ ನಂತರದಲ್ಲಿ ನೋಡ್ತಾ ಹೋಗ್ತೀವಿ ಸಂಬಂಧಾರ್ಥಕ ಅವ್ಯಯಗಳು. ಹೆಸರೇ ಸೂಚಿಸಕತೈತಿ. ಸಂಬಂಧಾರ್ಥಕ ಅಂದ್ರೆ ಎಲ್ಲಿ ಎರಡು ಪದ ಅಥವಾ ಹಲವು ಪದಗಳ ಒಂದು ಕೂಡಿಸ್ತಾ ಹೋಗ್ತೈತಿ. ಯಾವ ರೀತಿಯಪ್ಪ ಅಂದ್ರೆ ಎರಡು ಪದಗಳನ್ನಾಗಲಿ ಅಥವಾ ಹಲವು ಪದ ಸಮುಚ್ಚಯಗಳನ್ನಾಗಲಿ ವಾಕ್ಯಗಳನ್ನಾಗಲಿ ಜೋಡಿಸುವಂಥ ಅಥವಾ ಸಂಬಂಧಗೊಳಿಸುವಂಥ ಪದಗಳೇ ಏನಾಗ್ತೈತಿ ಸಂಬಂಧಾರ್ಥಕ ಅವ್ಯಯಗಳು ಆಗ್ತಾ ಹೋಗ್ತವೆ. ಇಲ್ಲಿ ಉದಾಹರಣೆ ನೋಡ್ತಾ ಹೋಗೋಣ. ಮತ್ತು, ಆದ್ದರಿಂದ, ಅಲ್ಲದೆ ಈ ಒಂದು ಪದಗಳು ಯಾವ ಒಂದು ಅವ್ಯಯಗಳು ಸೂಚಿಸ್ತಾ ಹೋಗ್ತಾವಪ್ಪ ಅಂದ್ರೆ ಸಂಬಂಧಾರ್ಥಕ ಅವ್ಯಯಗಳು ಅಂತಂದು ಹೇಳ್ತಾ ಹೋಗ್ತೀವಿ. ಇದೇ ರೀತಿ ವಾಕ್ಯದ ಒಂದು ಪ್ರಭೇದದೊಳಗೆ ಸಂಯೋಜಿತ ವಾಕ್ಯಕ್ಕೆ ಉದಾಹರಣೆಗಳಾಗಿರೋದನ್ನು ನೋಡ್ತಾ ಹೋಗ್ತೀವಿ. ಅದೇ ಉದಾಹರಣೆಗಳು ಏನು ಸಂಯೋಜಿತ ವಾಕ್ಯದೊಳಗೆ ಏನು ತಿಳಿಸ್ತಾ ಹೋಗ್ತಾವೆ ಅಂದ್ರೆ ಆ ಉಪವಾಕ್ಯಗಳನ್ನ ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಸಂಯೋಜನೆ ಮಾಡ್ತಾ ಹೋಗ್ತಾವೆ. ಹಾಗಾಗಿ ಅದೇ ರೀತಿ ಕೂಡ ಸಂಬಂಧಾರ್ಥಕ ಅವ್ಯಯಗಳು ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಇಲ್ಲಿ ಎರಡು ಪದ ಆಗಿರ್ಬೋದು, ಪದ ಸಮುಚ್ಚಯಗಳಾಗಿರ್ಬೋದು, ಏನು ಮಾಡ್ತಾ ಹೋಗ್ತಪ್ಪ ಅಂದ್ರೆ ಜೋಡಿಸುವಂಥ ಸಂಬಂಧಗೊಳಿಸುವಂಥ ಪದಗಳನ್ನ ಏನಂತ ಕರಿತಾವಪ್ಪ ಅಂದ್ರೆ ಸಂಬಂಧಾರ್ಥಕ ಅವ್ಯಯಗಳು ಅಂತಂದು ಕರಿತಾವೆ. ಉದಾಹರಣೆ ನೋಡ್ತಾ ಹೋಗೋಣ. ರಾಮನು ಲಕ್ಷ್ಮಣನು ಸೀತೆಯು ಕಾಡಿಗೆ ಹೊರಟರು. ಅಂದರೆ ಹೂ ಅನ್ನೋದು ಏನು ತಿಳಿಸ್ತಾ ಆಗ್ತೈತಿ ಆ ಸಂಬಂಧಗಳನ್ನು ತಿಳಿಸ್ತಾ ಮೂವರು ಏನು ಮಾಡ್ತಾ ಹೋಗ್ತಾರೆ ಕಾಡಿಗೆ ಹೊರಡ್ತಾ ಹೋಗ್ತಾರೆ. ಇನ್ನೊಂದು ರೀತಿಯಲ್ಲಿ ನೋಡ್ತಾ ಹೋಗೋಣ. ಪದ ಸಮುಚ್ಚಯ ಜೋಡಣೆ ಅಂದರೆ ಅವನು ಬರುವುದು ಬೇಡ, ಆ ಕೆಲಸ ಆಗುವುದು ಬೇಡ. ಅಂದರೆ ಯಾವ ರೀತಿಯಪ್ಪ ಬರುವುದು ಬೇಡ. ಹೂ ಅನ್ನೋದು ಪದ ನೋಡ್ತಾ ಹೋಗ್ತೀವಿ. ಹೂ ಸ್ವರ, ಇಲ್ಲಿ ಹೂ ಸ್ವರ ಅಂದರೆ ಏನು ಮಾಡ್ತಾ ಹೋಗ್ತೈತಿ ಸಂಬಂಧ ಕರೆಸಿ ಹೇಳ್ತಾ ಹೋಗ್ತೈತಿ. ಹಾಗಾಗಿ ಇದು ಸಂಬಂಧಾರ್ಥಕ ಅವ್ಯಯ ಅಂತಂದು ನೋಡ್ತಾ ಹೋಗ್ತೀವಿ. ಮತ್ತು ಮುಂದುವರೆದು ನೋಡ್ತಾ ಹೋಗೋಣ. ಅವತರಣಾರ್ಥಕ ಅವ್ಯಯ ಅಂತಂದು ನೋಡ್ತಾವೆ. ಅವತರಣಾರ್ಥಕ ಅವ್ಯಯ ಅಂದರೆ ಏನಪ್ಪ ಅಂದ್ರೆ ಒಂದು ನಿಶ್ಚಯ ಅರ್ಥದಲ್ಲಿರುವಂಥ ಅವ್ಯಯವನ್ನು ಅವತರಣಾರ್ಥಕ ಅವ್ಯಯ ಅಂತಂದು ಹೇಳ್ತಾ ಹೋಗ್ತಾರೆ. ಅಂದ್ರೆ ನಿಶ್ಚಯ ಮಾಡ್ತಾ ಹೋಗ್ತಾರೆ. ಅಂದರೆ ಒಂದು ಪದ ಏನು ತಿಳಿಸ್ತದಪ್ಪ ಅಂದ್ರೆ ಒಂದು ನಿಶ್ಚಯ ರೀತಿಯೊಳಗೆ ತಿಳಿಸ್ತಾ ಹೋಗ್ತದೆ. ಯಾವ ರೀತಿ ಉದಾಹರಣೆ ಹೇಳಿದ್ರೆ ಅರ್ಥ ಆಗ್ತೈತಿ. ಅವನೇ ಅದು ನಿಶ್ಚಯ, ಇವು ಗಣೇಶನೇ ಅಂದ್ರೆ ನಿಶ್ಚಯ ಮಾಡ್ತಾ ಹೋಗ್ತದೆ. ಅಂದ್ರೆ ಅವತರಣಾರ್ಥಕ ಅವ್ಯಯ ಅಂತ ತಿಳಿಸ್ತಾ ಹೋಗ್ತದೆ. ಅಂದ್ರೆ ಅದುವೇ, ನೀನೇನ, ಅವಳೇ, ಅವರೇ ಅಂದರೆ ಇಂಥ ಒಂದು ಪದಗಳು ಏನಪ್ಪ ಅಂದ್ರೆ ಅವತರಣಾರ್ಥಕ ಅವ್ಯಯ ಅಂತ. ಅಂದರೆ ಯಾವ ರೀತಿ ಅಂದ್ರೆ ಒಂದು ನಿಶ್ಚಯವಾಗಿ ಹೇಳುವಂಥ ಸಂದರ್ಭದೊಳಗೆ ಯಾವುದೇ ರೀತಿಯ ಒಂದು ವಸ್ತುಗಳನ್ನು, ವ್ಯಕ್ತಿಗಳನ್ನು, ಪದಗಳನ್ನು ಒಂದು ನಿಶ್ಚಯವಾಗಿ ಹೇಳುವಂಥ ಸಂದರ್ಭದೊಳಗೆ ಈ ಒಂದು ಅವ್ಯಯಗಳನ್ನು ಬಳಸ್ತಾ ಹೋಗ್ತಾರೆ. ಇವುಗಳನ್ನು ಅವತರಣಾರ್ಥಕ ಅವ್ಯಯಗಳಂತಂದು ಕರಿತಾ ಹೋಗ್ತೀವಿ. ಜೊತೆಗೆ ಇದಿಷ್ಟೇನಪ್ಪ ಅಂದ್ರೆ ಅವ್ಯಯಗಳ ಬಗ್ಗೆ ಸಮಗ್ರವಾಗಿ ಏನು ಮಾಡ್ತಾವೆ ಚರ್ಚೆಯನ್ನು ಮಾಡ್ತಾವೆ. ಈ ಒಂದು ತರಗತಿಯೊಳಗೆ ಸಾಮಾನ್ಯ ಅವ್ಯಯ, ಕ್ರಿಯಾರ್ಥಕ ಅವ್ಯಯ, ಅವತರಣಾರ್ಥಕ ಅವ್ಯಯ, ಜೊತೆಗೆ ಭಾವಸೂಚಕ ಅವ್ಯಯ, ಜೊತೆಗೆ ಅನುಕರಣ ಅವ್ಯಯಗಳನ್ನು ಏನು ಮಾಡ್ತಾ ಹೋದ್ವಪ್ಪ ಅಂದ್ರೆ ಚರ್ಚೆಯನ್ನು ಮಾಡ್ತವೆ. ಸಾಮಾನ್ಯ ಅವ್ಯಯ ಅಂದರೆ ಏನಪ್ಪ ಅಂದ್ರೆ
ಪೂರ್ಣ ಕ್ರಿಯೆಯನ್ನು ನಡೆದಿರಬೇಕು. ಅನುಕರಣ ಅವ್ಯಯ ಅಂದರೆ ಏನಪ್ಪ ಅಂದ್ರೆ ಅರ್ಥವಿಲ್ಲದ ತನು ವಿಶೇಷಣಗಳನ್ನು ಹೊಂದಿರಬೇಕು. ಭಾವಸೂಚಕ ಅವ್ಯಯ ಅಂದರೆ ಏನಪ್ಪ ಅಂದ್ರೆ ನಿರ್ದಿಷ್ಟ ಅರ್ಥವಿಲ್ಲದೆ ಒಂದು ಭಾವನೆಗಳಿಗೆ ಸಂಬಂಧಿಸುವಂಥ ಪದಗಳಾಗಿರಬೇಕು. ಕ್ರಿಯಾರ್ಥಕ ಅವ್ಯಯ ಅಂದರೆ ಕ್ರಿಯಾಪದದಲ್ಲಿದ್ದು ಆ ಒಂದು ಪದವ ಒಂದು ಪೂರ್ಣ ಅರ್ಥವನ್ನು ನೀಡುವಂಥ ಪದಗಳಾಗಿರಬೇಕು. ಸಂಬಂಧಾರ್ಥಕ ಅವ್ಯಯ ಅಂದರೆ ಏನಪ್ಪ ಅಂದರೆ ಆ ಎರಡು ಪದಗಳನ್ನು ಸಂಬಂಧೀಕರಿಸಿ ಹೇಳುವಂಥ ಪದ ಆಗಿರಬೇಕು. ಅವತರಣಾರ್ಥಕ ಅವ್ಯಯ ಅಂದರೆ ಏನಪ್ಪ ಅಂದರೆ ಯಾವುದೇ ಒಂದು ವಸ್ತುವನ್ನು ನಿಶ್ಚಯ ರೂಪದಲ್ಲಿ ಹೇಳುವಂಥದ್ದನ್ನು ಆ ಪದ ಏನಾಗಿರ್ತದಪ್ಪ ಅಂದ್ರೆ ಅವತರಣಾರ್ಥಕ ಅವ್ಯಯ ಆಗಿರೋದನ್ನು ಕಾಣ್ತಾ ಹೋಗ್ತೀವಿ. ಈ ಒಂದು ತರಗತಿ ಇಷ್ಟ ಆದಪ್ಪ ಅಂದರೆ ಏನು ಮಾಡ್ತಾ ಹೋಗ್ಬೇಕಪ್ಪ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಒಂದು ತರಗತಿ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ದೋಷಗಳು ನಿಮ್ಮ ಒಂದು ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನ ಮೂಲಕ ತಿಳಿಸಿ ಅನ್ನುತ್ತಾ ಇವತ್ತಿನ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.